ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಪ್ರಕಟಣೆಗಳು 19ನೇ ಅಧ್ಯಾಯ 12ನೇ ವಚನ. ಆತನ ತಲೆಯ ಮೇಲೆ ಅನೇಕ ಕಿರೀಟಗಳಿದ್ದವು. ಒಮ್ಮೆ ಜರ್ಮನಿ ದೇಶದ ರಾಜಕುಮಾರನೊಬ್ಬನು ಇಂಗ್ಲೆಂಡ್ ದೇಶದ ಅರಮನೆಯನ್ನು ನೋಡುವುದಕ್ಕಾಗಿ ಬಂದಿದ್ದನು. ಅಲ್ಲಿದ್ದ ರಾಜ ದರ್ಬಾರ್ ಕೋಣೆಯಲ್ಲಿ ಆರಂಭದಿಂದಲೂ ಇಂಗ್ಲೆಂಡ್ ದೇಶವನ್ನು ಆಳಿದ ದೊಡ್ಡ ದೊಡ್ಡ ರಾಜರ ಒಂದು ಭವ್ಯವಾದ ಭಾವಚಿತ್ರಗಳನ್ನು ಅಥವಾ ಫೋಟೋಗಳನ್ನು ಗಾಂಭೀರ್ಯದಿಂದ ಬಿಡಿಸಲಾಗಿತ್ತು. ಅವರ ತಲೆಗಳ ಮೇಲೆ ಅತ್ಯಂತ ಸುಂದರವಾಗಿ ಅಲಂಕರಿಸಿದ ಕಿರೀಟಗಳು ಇಡಲ್ಪಟ್ಟಿದ್ದವು. ಅವು ವಜ್ರ, ವೈಡೂರ್ಯ, ಮುತ್ತು ಮತ್ತು ಚಿನ್ನದಿಂದ ಮಾಡಲ್ಪಟ್ಟಿದ್ದವು. ಕೊನೆಯದಾಗಿ ಆ ರಾಜಕುಮಾರನು ಅರಮನೆಯಲ್ಲಿದ್ದ ಒಂದು ಸಣ್ಣ ಪ್ರಾರ್ಥನಾ ಮಂದಿರಕ್ಕೆ, ಅಂದರೆ ಅಲ್ಲಿರುವಂಥ ಚಾಪಲ್ನೊಳಗಡೆ ಬಂದನು. ಅಲ್ಲಿ ಯೇಸು ಶಿಲುಬೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿ ನೇತಾಡುತ್ತಿರುವುದನ್ನು ನೋಡಿ ಆಗ ಅವನು ಬಹಳ ಆಶ್ಚರ್ಯಚಕಿತನಾಗಿ ಆ ಮುಳ್ಳಿನ ಕಿರೀಟವನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಾ ಅಲ್ಲೇ ನಿಂತು ಬಿಟ್ಟನು. ಆಗ ಅಲ್ಲಿದ್ದ ಮಾರ್ಗದರ್ಶಿ ಅಥವಾ ಗೈಡ್ ಬಂದು ರಾಜಕುಮಾರನನ್ನು ನೋಡಿ, ನಿಮ್ಮ ರಾಜರೆಲ್ಲರೂ ಇಷ್ಟು ಮಹಿಮೆಯಿಂದ ಈ ಕಿರೀಟವನ್ನು ಧರಿಸಿಕೊಳ್ಳಲು ಈ ಮುಳ್ಳಿನ ಕಿರೀಟವನ್ನು ಧರಿಸಿದಂಥ ಆ ಯೇಸು ರಾಜನೇ ಕಾರಣ ಎಂಬುದಾಗಿ ಹೇಳಿದನು. ಈ ಮಾತುಗಳು ಆ ಜರ್ಮನಿ ದೇಶದ ರಾಜಕುಮಾರನನ್ನು ಬಹುವಾಗಿ ಕಲಕಿದವು. ಯೇಸು ಕ್ರಿಸ್ತನು ಸಂತೋಷದಿಂದ ತಮಗೆ ಮುಳ್ಳಿನ ಕಿರೀಟವನ್ನು ಧರಿಸಲು ಒಪ್ಪಿಸಿಕೊಟ್ಟು ನಮಗೆ ಆಶೀರ್ವಾದದ ಕಿರೀಟವನ್ನು ಕೊಟ್ಟರು. ಮುಳ್ಳು ಎಂಬುದು ಶಾಪವನ್ನು ಸೂಚಿಸುತ್ತದೆ. ಆದಾಮ ಮತ್ತು ಅವರ ಪಾಪದ ನಿಮಿತ್ತ ಭೂಮಿಯ ಮೇಲೆ ಶಾಪಗಳು ಬಂದವು. ಶಪಿಸಲ್ಪಟ್ಟ ಈ ಭೂಮಿಯು ಮುಳ್ಳುಗಳನ್ನು ಮೊಳೆಯಿಸಿತು. ಭೀಕರವಾದ ಮುಳ್ಳಿನಂತಹ ಶಾಪವನ್ನು ಮನುಷ್ಯನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಆ ಶಾಪವನ್ನು ಮುರಿಯಲು ದಾರಿ ತಿಳಿಯದೆ ತತ್ತರಿಸುತ್ತಿದ್ದನು. ಆದರೆ ಯೇಸು ಕ್ರಿಸ್ತನು ಆ ಎಲ್ಲ ಶಾಪಗಳನ್ನು ಮುರಿಯಲು ಆತನು ಬಯಸಿದರು. ನಮ್ಮ ಕಣ್ಣುಗಳಲ್ಲಿ, ಹೃದಯಗಳಲ್ಲಿ ಮತ್ತು ಜೀವನದಲ್ಲಿ ಭಯಂಕರವಾಗಿ ಚುಚ್ಚುತ್ತಿದ್ದಂಥ ಮುಳ್ಳಿನಂತಹ ಶಾಪವನ್ನು ಕಿತ್ತು ಹಾಕಿ ಅದನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡರು. ಅದೇ ಸಮಯದಲ್ಲಿ ದೇವಕುಮಾರನಾಗಿ, ರಾಜಾದಿ ರಾಜನ ಮಗನಾಗಿ ತಂದೆಯ ಬಲಗಡೆಯಲ್ಲಿ ಆಸೀನರಾಗಿದ್ದ ಅವರು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡು ನಮ್ಮನ್ನು ರಾಜಕುಮಾರರು ಮತ್ತು ಕುಮಾರಿಯರನ್ನಾಗಿ ನಮ್ಮನ್ನು ಗೌರವಿಸಿ ಆಶೀರ್ವಾದದ ಕಿರೀಟವನ್ನು ಧರಿಸಿದ್ದಾರೆ. ಇದು ಎಂತಹ ಸಂತೋಷದ ಸಂಗತಿಯಲ್ಲವೇ? ಆತನು ಪ್ರಭಾವದಿಂದಲೂ ಮಾನದಿಂದಲೂ ನಮಗೆ ಕಿರೀಟವನ್ನಿಟ್ಟಿದ್ದಾನೆ. ಹಾಗಾಗಿ ದೇವರು ಯೇಸು ಕ್ರಿಸ್ತನು ನಮಗಾಗಿ ನಮ್ಮ ಎಲ್ಲ ಶಾಪಗಳನ್ನು, ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡು ನಮ್ಮನ್ನು ತನ್ನ ಬಲಪಾರ್ಶ್ವದಲ್ಲಿ ಕುಳ್ಳಿರಿಸಿದ್ದಾನೆ. ಹಾಗಾಗಿ ನಾವು ಆತನಿಗೆ ಸ್ತೋತ್ರ ಮಾಡೋಣ, ಕೃತಜ್ಞತೆ ಸಲ್ಲಿಸೋಣ, ಎಲ್ಲ ಜನರನ್ನು ನಾವು ಪ್ರೀತಿಸೋಣ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.